ಕಳೆದ ವಿಧಾನಸಭೆಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ನಾವು ಈ ಟ್ಯಾಕ್ಸ್ ವಿಚಾರದಲ್ಲಿ 2020 ಒಂದು ಆ್ಯಕ್ಟ್ ಪಾಸ್ ಮಾಡಲಾಯಿತು. ಅದರಲ್ಲಿ ಭಾಳ ಗೊಂದಲ ಇತ್ತು. ಬೆಂಗಳೂರು ನಾಗರಿಕರು ತೆರಿಗೆ ಕಟ್ಟುವಂಥ ವಿಚಾರದಲ್ಲಿ ಅವರಿಗೆ ಭಾಳ ಫೈನ್ಗಳು ಮತ್ತೊಂದೆಲ್ಲ ಆಗಿತ್ತು. ಸೊ ಅದನ್ನು ಸಿಂಪ್ಲಿಫೈ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನೊಂದು ಬಿಲ್ನ ತೆಗೆದುಕೊಂಡು ಬಂದಿದ್ದೆ. ಆ ಟೋಟಲ್ ಡಿಮ್ಯಾಂಡು 5,200 ಕೋಟಿ ರೂಪಾಯಿ ಅಷ್ಟಿತ್ತು. 20, 24, 25ಕ್ಕೆ 20 ಲಕ್ಷ ಪ್ರಾಪರ್ಟಿಗಳು ಈಗಾಗಲೇ ಐಡೆಂಟಿಫಿಕೇಷನ್ ಆಗಿದೆ ಬೆಂಗಳೂರು ನಗರದಲ್ಲಿ. ಸೊ ಕೆಲವರು 16/6/24ವರೆಗೂ 8.6 ಲಕ್ಷ ಕೆಲವರು ಪ್ರಾಪರ್ಟಿಯವರು ದುಡ್ಡನ್ನು ಕಟ್ಟಿದ್ದಾರೆ. ಇನ್ನು ಈಗಾಗಲೇ 1,300 ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ಅದರಲ್ಲಿ ಬಂದಿದೆ. ಇನ್ನು ಬ್ಯಾಲೆನ್ಸು 3,900 ಕೋಟಿ ರೂಪಾಯಿಯಷ್ಟು ಬರಬೇಕು ಅಂತೇಳಿ ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ಸೊ ಈ ದೃಷ್ಟಿಯಿಂದ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮನ್ನು ನಾವು 31 ಜುಲೈವರೆಗೂ ತಂದಿದ್ದೇವೆ. ಎಲೆಕ್ಷನ್ ಇರೋ ದೃಷ್ಟಿಯಿಂದ ನಾವು ಯಾರಿಗೂ ಸ್ವಲ್ಪ ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ. 3-4 ತಿಂಗಳು ಅವ್ರನ್ನ ಸ್ವಲ್ಪ ಫ್ರೀ ಬಿಟ್ಟು ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಏನಿದೆ ಇದು 31 ಜುಲೈಗೆ ಕ್ಲೋಸ್ ಆಗ್ತದೆ. ನಾವು ಯಾವ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮಲ್ಲಿ 50% ರಿಡಕ್ಷನ್ ಕೊಟ್ಟಿದ್ದೀವಿ. ಇದನ್ನು ಬೆಂಗಳೂರು ನಗರದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು. ಪೆನಾಲ್ಟಿ ಆಮೇಲೆ ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಇಂಟ್ರೆಸ್ಟ್ 100% ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಅದು ಅಸೆಂಬ್ಲಿಲಿ ನಾವು ಚರ್ಚೆ ಮಾಡಿದೋ. BJPಯವರು ಅದಕ್ಕೆ ಭಾಳ ಕನ್ಫ್ಯೂಷನ್ ಇತ್ತು. ಬಟ್ ಅವರೇ ಮಾಡಿದಂಥ ಆ್ಯಕ್ಟ್ ಅದು. ಇರಲಿ, ಅದು ನಾಗರಿಕರು ಒಳ್ಳೇದಾಗಬೇಕು. ಅವ್ರು ನೋಡದೆ ಹೋದ್ದು ಅವರು ತರಾತುರಿ ಮಾಡಿಬಿಟ್ಟಿದ್ರು. ಈಗ ಅದನ್ನು ಸೆಟ್ರೇಟ್ ಮಾಡಿದ್ದೀವಿ. ನಾಗರಿಕರು ಅದನ್ನು ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಳ್ಬೇಕು.